ನಮ್ಮ ಯು ಪಿ ಎ ಸರ್ಕಾರ ಇದ್ದಾಗ ಸೋನಿಯಾ ಗಾಂಧಿ ಮಾಡಿದ್ದು ಇವತ್ತು ಟೀಕೆ ಮಾಡ್ತಾ ಇರ್ತಾರೆ. ಅಷ್ಟು ಬಿಟ್ಟರು ಇಷ್ಟು ಬಿಟ್ಟರು ನಮ್ಮದೆಲ್ಲ ದೇಶ ಹಾಳು ಮಾಡಿದ್ರು ಹಂಗೆ ಮಾತಾಡ್ತಾರೆ. ಮತ್ತು ಇವ್ರಿಗೆ 27 ಲಕ್ಷ ಕೋಟಿ ರೂಪಾಯಿ ಸಾಲ ಈ ಕಾರ್ಪೊರೇಟ್ಗಳನ್ನ ಮನ್ನಾ ಮಾಡಿದಾರಲ್ಲ, ಇದಕ್ಕೇನಂತಾರೆ? ಇದ್ರ ಬಗ್ಗೆ ಯಾರೂ ಚರ್ಚೆ ಮಾಡ್ತಾ ಇಲ್ಲ. ಯಾಕಂದ್ರೆ ಇವತ್ತು ಮೀಡಿಯಾ ಸಹಿತ ಕಾರ್ಪೊರೇಟ್ಗೆ ಆಗೋದು ಎಲ್ಲನೂ ಚರ್ಚೆ ಇಲ್ಲ. ಇವೆಲ್ಲ ಇದು ಸಹಿತ ಹಿಂದಿನ ಒಂದು ಏನು ಬಜೆಟ್ ಇಲ್ಲ ಅದಕ್ಕಿಂತಲೂ ಒಂದು ರೀತಿ ಕನಿಷ್ಠ ಅಂದ್ರೂ ಒಟ್ಟಿ ಇಲ್ಲ. ಒಂದೇ ಸಮಾಧಾನ ಅಂದ್ರೆ ಮಿಡಲ್ ಕ್ಲಾಸ್ ಅವರು ಭಾಳಷ್ಟು ಮಾತಾಡ್ತಾಯಿದ್ರು. ಅವ್ರ ಧ್ವನಿ ಇದೆ, ಬಾಯಿ ಇದೆ, ಮತ್ತು ಏನೋ ಒಂದು ಹೊಸದು ಮಾಡಿದ್ದಾರೆ. ಅದಕ್ಕೆ ನಾವು ವೆಲ್ಕಮ್ ಮಾಡೋಣ ಅದನ್ನು. ಬಟ್ ಇಲ್ಲೇ ನಾವು ಇನ್ನುಳಿದವ್ರ ಬಗ್ಗೆ ವಿಚಾರ ಮಾಡಿ ನೋಡಿದಾಗ 80 to 90% ಜನರಿಗೆ ಈ ಬಜೆಟಿಂದ ಅಂತ ಹೇಳಿಕೊಳ್ಳುವಂಥ ಯಾವುದೇ ಅನುಕೂಲಗಳು ಇಲ್ಲ ಅಂತ ಹಳೆಯ ಪದ್ಧತಿ ಮಂಜೂರಣೆ ಮಾಡುವಂಥ ಬಜೆಟ ಅದರ ಒಂದಿಷ್ಟು ಅಮೌಂಟ್ ಇರೋದು ಹೋಗಿ ಬಿಟ್ಬಿಡ್ತಾರೆ. ತಮಗೆ ಯಾವುದು ಬೇಕು ಏನು ಬೇಕು ಅಂತೇಳಿ ಮುಂದೆ ಟ್ಯಾಕ್ಸ್ ಅಂತ ಆ್ಯಸ್ ಇಟ್ ಈಸ್ ಹೋಗುವಂಥದ್ದು. ಏನೋ ಮಿಡಲ್ ಕ್ಲಾಸ್ ಅವ್ರು ಹೆಲ್ಪ್ ಮಾಡಿದರು, ಅವರಿಂದ ಸ್ವಲ್ಪ ಏನೋ ಇದಾಗ್ಬೋದು. ಇನ್ನುಳಿದ ನಮ್ಮ ಈ ಇದ್ರ ಬಗ್ಗೆ ಮಾತಿಲ್ಲ. ಇದ್ರೊಳಗೆ ಏನು GST ಬದಲಾಗಿ ಮಾತಿಲ್ಲ, GST ಕಡಿಮೆ ಮಾಡಿದ್ರು ಅಂತಿಲ್ಲ, ಇನ್ನುಳಿದ ಟ್ಯಾಕ್ಸ್ಗಳ ಬಗ್ಗೆ ಮಾತುಗಳಿಲ್ಲ. ಅಂದರೆ ಅವೆಲ್ಲ ಇನ್ನೂ ಹೆಚ್ಚಾಗೋ ಸಾಧ್ಯತೆಗಳಿದ್ದಾವೆ ಅಂತೇಳಿ. ಯಾಕಂದ್ರೆ ಕೆಲವು ನೆಲಕ್ಕೆ ಸುದ್ದಿ ಬಂದಿತ್ತು, ಈಗೂ ಅದು ಮಾತಾಡಲಿಲ್ಲ. 35% GST ಮಾಡೋದಾರ ಅಂತೇಳಿ ಈಗ ಮಾಡಿದಾರೋ ಗೊತ್ತಿಲ್ಲ. ಹೆಂಗೆ ಈಗಾಗಲೇ ವರ್ಷದ 42 ಲಕ್ಷ ಕೋಟಿ ಹೋದ ವರ್ಷದ ಏನು ಮಾಡಿದ್ರು ಈಗೂ ಹೆಚ್ಚು ಕಡಿಮೆ ಅಷ್ಟೇ ಆಗ್ತದೆ ಅದು ತೆರಿಗೆ. ಅದು ಈ ಸಲ 45 ಲಕ್ಷ ಕೋಟಿ ಈಗಾಗಲೇ ವಸೂಲು ಮಾಡ್ಕೊಂಡಿದ್ದಾರೆ ಹಿಂದಿನ ಬಜೆಟ್ದು ಅಂತ ಸುದ್ದಿಗಳಿದ್ದಾವೆ. ಈ ಎಲ್ಲ ನೆಲೆಯಲ್ಲಿ ಈ ಬಜೆಟ್ ಬಗ್ಗೆ ಭಾಳ ಅಪೇಕ್ಷೆ, ಭಾಳಷ್ಟು ಕನಸು ಕಾಣೋದ್ರಲ್ಲಿ ಏನೂ ಅರ್ಥ ಇಲ್ಲ. ಮತ್ತು ರೈತರ ಬಗ್ಗೆ ಅಂತ, ಶಿಕ್ಷಣದ ಬಗ್ಗೆ, ಬಡವ್ರ ಬಗ್ಗೆ ಇವ್ರು ಹೇಳ್ತಾ ಇದ್ದಾರೆ ಅಷ್ಟೇ. ನಮ್ಮ ಮಾಧ್ಯಮದವ್ರು ಹೇಳ್ತಾ ಇದ್ದಾರೆ ಬಡವ್ರಿಗೆ ಹೆಲ್ಪ್ ಆಗುವಂಥದ್ದು. ಬಡವರು 12 ಲಕ್ಷ ಇನ್ಕಮ್ ಅದ ರೀ, 10 ಲಕ್ಷ ಎಲ್ಲಿದೆ ಬಡವೊಂದು. ತಿಂಗಳಿಗೆ 3-4 ಸಾವಿರ ರೂಪಾಯಿ ಪಗಾರ ಬಿದ್ದರೆ ಹೆಚ್ಚಿನ ಪ್ರಸಂಗ ಬಂದದ. 5,000 ಇದ್ರಿಂದ ಮುಗಿದೋಗ್ಬಿಡ್ತು. 5,000 ಎಷ್ಟಾಯ್ತು ವರ್ಷಕ್ಕೆ? 60,000 ರೂಪಾಯಿ ಆಯಿತು. ವರ್ಷಕ್ಕೆ 60,000. ಇವರು ವರ್ಷಕ್ಕೆ 12 ಲಕ್ಷ ಟ್ಯಾಕ್ಸ್ ಇಲ್ಲ ಅದಕ್ಕಂತ ಹೇಳಿಬಿಟ್ರು. ಬಟ್ ಉಳಿದ ಕಡೆ ಎಷ್ಟು ಜನ ಇದ್ದಾರೆ ಇವರು ಟ್ಯಾಕ್ಸ್ ನಂಬಂತವರು? ಇದು ಲೆಕ್ಕ ಟ್ಯಾಕ್ಸ್ ವರ್ಷ 10-15% ಇದ್ದಾರೆ. 10-15 ಇಲ್ಲ, ಅದು 10% ಇದ್ದಾರೆ. ಅವ್ರಿಗೇನೋ ಅನುಕೂಲ ಮಾಡಿದ್ರು. ಬಟ್ ಅದರಿಂದ ಅವ್ರಿಗೆ ಕೊಳ್ಳೋ ಶಕ್ತಿ ಹೆಚ್ಚಾಗ್ತದೆ, ಹೆಚ್ಚಿಕೊಳ್ತಾರೆ. ಹಾಗೆ ಹೀಗೆ ನಮ್ಮ ಮೀಡಿಯಾನೂ ಅದು ಜಬರ್ದಸ್ತ್ ಹ್ಯಾಕ್ ಕ್ರಿಯೇಟ್ ಮಾಡ್ತಾ ಇದೆ. ಎಷ್ಟು ಮಟ್ಟಿಗೆ ಕೊಳಬಲ್ಲ ಅವರು ಏನು